ಮದುವೆ ಆಗೋದಾಗಿ ನಂಬಿಸಿ ಮಹಿಳೆಗೆ ವಂಚನೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಡಿಜೆಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಈ ಆರೋಪ ಕೇಳಿಬಂದಿರೋದು. ಲೈಂಗಿಕವಾಗಿ ಇನ್ಸ್ಪೆಕ್ಟರ್ ತನ್ನನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಸಂತ್ರಸ್ತ ಮಹಿಳೆ ನ್ಯಾಯ ಬೇಕು ಅಂತೇಳಿ ಈ ಬಗ್ಗೆ ಡಿಜಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಮದುವೆ ಆಗೋದಾಗಿ ನಂಬಿಸಿ ನನಗೆ ಮೋಸ ಮಾಡಿದ್ದಾರೆ ಅಂತ ಆ ಯುವತಿ ಆರೋಪವನ್ನ ಮಾಡಿದ್ದಾರೆ. ಡಿಜೆಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಮೇಲೆ ವಂಚನೆಯ ಆರೋಪವನ್ನ ಮಾಡಿ ಈ ಬಗ್ಗೆ ತನಗೆ ನ್ಯಾಯ ಬೇಕು ಅಂತ ಹೇಳಿ ಈಗ ದೂರನ್ನು ಕೊಟ್ಟಿದ್ದಾರೆ. ಲೈಂಗಿಕವಾಗಿ ತನ್ನನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಮದುವೆ ಆಗೋದಾಗಿ ನಂಬಿಸಿ ಈ ರೀತಿ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಆಕೆ ಈಗ ಆರೋಪವನ್ನ ಮಾಡ್ತಾ ನ್ಯಾಯಕ್ಕೋಸ್ಕರ ಡಿಜಿಗೆ ದೂರನ್ನ ಕೊಟ್ಟಿದ್ದಾರೆ. ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ನನಗೆ ಆಮಿಷವನ್ನ ಒಡ್ಡಿದ್ರು, ವಂಚನೆ ಮಾಡಿಬಿಟ್ಟಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಮಹಿಳೆಗೆ ಮೋಸ ಮಾಡಿದ್ದಾರಂತೆ. ಮನೆ ಹಾಗೂ ಹೋಟೆಲ್ಗೆ ಕರೆಸ್ಕೊಂಡು ತನ್ನನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ, ಮದುವೆ ಆಗ್ತೀನಿ ಅಂತಾನು ನಂಬಿಸಿದ್ರು ಅಂತ ಆಕೆ ಆರೋಪವನ್ನ ಮಾಡಿದ್ದಾರೆ. ಖಾಸಗಿ ದೃಶ್ಯವನ್ನ ಸೆರೆ ಹಿಡಿದು ಇನ್ಸ್ಪೆಕ್ಟರ್ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತಾನು ಕೂಡ ಬೆದರಿಕೆಯನ್ನ ಹಾಕಿದಾರಂತೆ. ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡು ಅಂತ ಪೀಡಿಸ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನನಗೀಗ ನ್ಯಾಯ ಕೊಡಿಸಿ ಅಂತ ಹೇಳಿ ಆ ಯುವತಿ ಡಿಜಿ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ, ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯಿತು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನು ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಸರ್ ನಾನು ಒಬ್ರಿಗೆ ಲವ್ ಮಾಡ್ತಾಯಿದ್ದೆ, ತುಂಬ ವರ್ಷದ ಹಿಂದೆ ಒಬ್ರಿಗೆ ಲವ್ ಮಾಡ್ತಾಯಿದ್ದೆ. ಅದು ಬ್ರೇಕಪ್ ಆದಮೇಲೆ ನಾನು ಮತ್ತೆ ಮದುವೆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತೊಗೊಂಡಿರೋಣ ಜೊತೆಯಲ್ಲೇ, ಏನೋ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ, ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ, 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. 2-3 ಕಡೆ ಎಲ್ಲ ಮನೆಗಳೆಲ್ಲ ನೋಡಿದೆ ನಾನು. ಇದು ಪ್ರೈವೇಸಿ ಇಲ್ಲ, ಅದು ಪ್ರೈವೇಸಿ ಇಲ್ಲ, ಬರೀ ಇದೇ ಸತಾಯಿಸ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಆಗಿದ್ದು ಒಂದು ತಿಂಗಳಿಗೆ ಏನು ಮಾಡಿದ್ರು, ನಮ್ಮ ವೈಫ್ ಇಲ್ಲ ಊರಿಗೆ ಹೋಗಿದ್ದಾರೆ, ಮನೆಗೆ ಬಂದುಬಿಡಿ ಅಂತ ಲೊಕೇಶನ್ ಕಳಿಸಿದ್ರು ನನಗೆ. 1.5 ವರ್ಷ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಇನ್ಸ್ಪೆಕ್ಟರ್ ಸುನೀಲ್ಗೆ ಮದುವೆ ಆಗಿದ್ದ ವಿಷಯ ಈ ಯುವತಿಗೆ ಗೊತ್ತಿತ್ತಾ ಇಲ್ವಾ? ಯಾವಾಗ ಪರಿಚಯ ಆಗಿದ್ದು, ಹೆಂಗ್ ಪರಿಚಯ ಆಗಿದ್ದಂತೆ, ಎಷ್ಟು ವರ್ಷದ ಪರಿಚಯ, ಈಗ ಯಾವ ತರ ಮೋಸ ಮಾಡಿದ್ದಾರೆ ಅಂತ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ ಡಿಜೆಹಳ್ಳಿಯ ಇನ್ಸ್ಪೆಕ್ಟರ್ ಆಗಿರುವಂಥ ಸುನೀಲ್ ಅವರ ಮೇಲೆ ಗಂಭೀರವಾದಂಥ ಒಂದು ಆರೋಪವನ್ನು ಸಂತ್ರಸ್ತ ಮಹಿಳೆ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ DGIGP ಕಚೇರಿಗೆ ಅವರೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ದೂರನ್ನು ಕೊಟ್ಟಿರುವಂಥದ್ದಲ್ಲಿ ಆರೋಪಗಳು ಮಾಡಿರುವಂಥದ್ದು ಅಂದರೆ ಇವರು ಕಳೆದ 1.5 ವರ್ಷದಿಂದ ಇವರು ಒಂದು ಕಂಪ್ಲೇಂಟನ್ನು ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಪರಿಚಯ ಆದರು. ಅನಂತರ ಅದೇ ರೀತಿಯಾಗಿ ಮೆಸೇಜ್ಗಳನ್ನು ಮಾಡೋದು, ಅದೇ ರೀತಿಯಾಗಿ ಸ್ವಲ್ಪ ಆತ್ಮೀಯ ಸಲುಗೆಯನ್ನು ಬೆಳೆಸಿದ್ರು. ಆನಂತರ ಮದುವೆ ಆಗೋದಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತೇಳಿ ನಂಬಿಸಿ ನನ್ನ ಮೇಲೆ 3-4 ಬಾರಿ ಲೈಂಗಿಕವಾಗಿ ಬಳಸ್ಕೊಂಡು ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಒಂದು ಫ್ಲಾಟನ್ನು ಕೊಡ್ತೀನಿ, ಆ ಫ್ಲಾಟಲ್ಲಿ ತಮ್ಮನ್ನು ಇಟ್ಕೊಳ್ತೀನಿ ಅಂತೇಳಿ ಫ್ಲಾಟನ್ನು ಕೂಡ ನೋಡೋಕೆ ಹೇಳಿದ್ರು. ಅದೇ ರೀತಿಯಾಗಿ ಮನೆಗಳನ್ನು ನೋಡೋಕೆ ನಿಟ್ಟಿನಲ್ಲಿ ನೋಡಿದೆ, ಆದರೆ ಯಾವುದೇ ರೀತಿ ಮಾಡಲಿಲ್ಲ. ಆ ಬಳಿಕ ಈಗ ಅವರು ನಾವು ಯಾವುದೇ ರೀತಿ ಮದುವೆ ಆಗೋದಿಲ್ಲ ಅಂತೇಳಿ ನಂಬಿಸಿ ಮೋಸ ಮಾಡಿದ್ದಾರೆ, ಹೀಗಾಗಿ ನನಗೆ ವಂಚನೆ ಆಗಿದೆ, ಈಗ ನನಗೆ ಥ್ರೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮತ್ತು ಕೆಲ ವಿಡಿಯೋ ಫೋಟೋಗಳನ್ನು ಇಟ್ಕೊಂಡು ಅವರು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇರುವಂಥದ್ದು ಮತ್ತು ಥ್ರೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡಿರುವಂಥದ್ದು. ಈಗ ಸದ್ಯ ಆ ಬಗ್ಗೆ DGIGP ಕಚೇರಿಗೆ ದೂರನ್ನು ಕೊಟ್ಟಿದ್ದಾರೆ. ಮತ್ತು ಅವರೇ ಒಂದಷ್ಟು ಫೋಟೋಸನ್ನು, ಅಂದರೆ ಅವರು ಏನು ಮೆಸೇಜ್ಗಳನ್ನು ಮಾಡ್ಕೊಂಡಿದ್ರು, ಇವರೇನು ಒಂದು ಅಪ್ರೋಚ್ ಮಾಡ್ತಾಯಿದ್ರು, ಆ ಬಗ್ಗೆ ಆಕೆ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ DGIGP ಕಚೇರಿಯಲ್ಲಿ ಒಂದು ಕಂಪ್ಲೇಂಟ್ ಏನೊಂದು ಅಂದರೆ ಅಲ್ಲಿಗೆ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ಅಂದರೆ ಕೂಡ ಮಾಡಲಾಗ್ತಾ ಇದೆ. ಏನು ವಿಚಾರ ಆಗಿತ್ತು ಮತ್ತು ಇವರು ಎಷ್ಟು ದಿನಗಳವರೆಗೂ ಕೂಡ ಸಂಪರ್ಕದಲ್ಲಿದ್ದು ಯಾವ ಥರದ ಆತ್ಮೀಯನ ಬೆಳೆಯಿತ್ತು ಅನ್ನೋ ನಿಟ್ಟಿನಲ್ಲಿ ಆ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಆದರೆ ಈಗ ಸಂತ್ರಸ್ತ ಮಹಿಳೆ ಇದೇ ಏರಿಯಾದಲ್ಲಿ ಇದ್ಕೊಂಡು ಅಂದರೆ ಡಿಜಿಟಲಿ ಠಾಣಾ ವ್ಯಾಪ್ತಿಯಲ್ಲಿ ಇರುವಂಥದ್ದರ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿಯಲ್ಲಿ ಕಳೆದ 1 ವರ್ಷದಿಂದ ಹೋದಂಥ ಸಂದರ್ಭದಲ್ಲಿ ಪರಿಚಯ ಆಗಿ ಆ ಬಳಿಕ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಆಕೆ ಹೇಳುವಂಥದ್ದು ಅವರಿಗೆ ಮದುವೆ ಆಗಿರುವಂಥದ್ದೆಲ್ಲ ಕೂಡ ಗೊತ್ತಿತ್ತು. ಆ ಬಳಿಕ ಆದರೂ ಕೂಡ ತನ್ನನ್ನು ಇಲ್ಲೇ ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಒಂದು ಪ್ರತ್ಯೇಕ ಮನೆ ಮಾಡಿರ್ತೀನಿ ಅಂತ ಕೂಡ ಹೇಳಿದರು ಅಂತ ಆಕೆ ಹೇಳಿದ ಒಂದು ಆರೋಪವನ್ನು ಮಾಡ್ತಾ ಇದ್ದಾಳೆ. ಮತ್ತು ಕಂಪ್ಲೇಂಟ್ ಕಾಪಿಯಲ್ಲೂ ಕೂಡ ಅದೇ ರೀತಿಯಾಗಿ ಆರೋಪ ಮಾಡಿರುವಂಥದ್ದು. ಒಟ್ಟಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆದಂಥ ಬಳಿಕ ಅಥವಾ ಇಲಾಖೆ ಅದರಲ್ಲಿ ಪರಿಶೀಲನೆ ಮಾಡಿದಂಥ ಬಳಿಕ ಅದರ ಸತ್ಯಾಸತ್ಯತೆ ಏನು ಮತ್ತು ಇವರು ಆರೋಪ ಮಾಡೋ ಸಂಬಂಧಪಟ್ಟಂತೆ ಅದು ನಿಜನಾ ಸುಳ್ಳು ಅನ್ನೋದು ನಂತರ ಗೊತ್ತಾಗಬೇಕಾಗಿರುವಂಥದ್ದು. ಫಾಲೋ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಗಂಗಾಧರ್.